ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಯಾಕೆ ಮೌನವಾಗಿದ್ದಾರೆ, ವೈ ದೇ ಆರ್ ಸೈಲೆಂಟ್, ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಯಾರನ್ನು ಇಷ್ಟಪಟ್ಟಿದ್ದೀರಾ, ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು, ಈಗ ಯಾಕೋ ನಿಮ್ಮ ಬಗ್ಗೆ ಅವರು ಸೈಲೆಂಟ್ ಆಗಿದ್ದಾರೆ, ಏನು ಹೆಚ್ಚು ಮಾತಾಡ್ತಾ ಇಲ್ಲ. ಅದು ಯಾಕೆ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಇಲ್ಲೊಂದು ಕಾರ್ಡ್ ಬಂದಿದೆ. ನೆಕ್ಸ್ಟ್ ಥರ್ಡ್ ಒನ್. ಇಲ್ಲಿ ಏನು ಬರ್ತಾ ಇದೆ? ಹೌದು, ನಿಮ್ಮನ್ನು ಭೇಟಿ ಮಾಡಿದಾಗ ಏನೋ ಸಂತೋಷ ಇತ್ತು, ಏನೋ ಇನ್ಸ್ಪಿರೇಷನ್ ಇತ್ತು, ನೀವು ಅವ್ರಿಗೆ ತುಂಬ ಇಷ್ಟ ಆಗಿದ್ರಿ. ಶುರುನಲ್ಲೆಲ್ಲ ಹಾಗೇ ಇರುತ್ತೆ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು, ನಿಮ್ಮದೇನೋ ಒಂದು ವ್ಯಕ್ತಿತ್ವ ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು. ಆಗಾಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಗಂಟೆಗಟ್ಟಲೆ ಮಾತಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು. ದಿನ ಕಳೆದ ಹಾಗೆ ಇಲ್ಲೇನೋ ನಿರುತ್ಸಾಹ ಇದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಹಾಗೆ ನೋಡಿದಾಗ ಏನೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದಿದೆ. ಯಾವುದೋ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಏನೋ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ. ಶುರುನಲ್ಲಿದ್ದಂಥ ಉತ್ಸಾಹ, ಆ ಆತ್ಮೀಯತೆ ಕಡಿಮೆ ಆಗ್ತಾ ಇದೆ. ಯಾಕೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಏನೋ ನಿಮ್ಮ ಮಾತುಕತೆಗಳು ಅವ್ರಿಗೆ ಹರ್ಟ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ಇಲ್ಲೊಂದು ಸ್ಯಾಡ್ ಫೀಲಿಂಗ್ಸ್ ಇದೆ. ಒಂದು ಕಾಲದಲ್ಲಿ ಸಂತೋಷವಾಗಿದ್ದಂಥ ರಿಲೇಷನ್ಶಿಪ್ ಈಗ ಏನೋ ಮಂಕಕ್ಕೋದು ಹಾಗಿದೆ, ಗ್ಲೂಮಿ ಎನರ್ಜಿ ಇದೆ. ಈ ಕನೆಕ್ಷನಲ್ಲಿ ಸಿಕ್ಕಾಕೊಂಡಿದ್ದೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಅದರಿಂದ ಆಚೆ ಬರಬೇಕು ಅನ್ನೋ ಯೋಚನೆ ಇದೆ. ಆಚೆ ಬರೋದಕ್ಕಿಂತ ಹೆಚ್ಚಾಗಿ ಮತ್ತೆ ಆ ಹಳೆ ಸಂತೋಷ, ಆ ಒಂದು ಖುಷಿ ಮತ್ತೆ ಬರಬೇಕು ಹಾಗನ್ನಿಸ್ತಾ ಇದೆ. ಇಬ್ಬರಲ್ಲೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿದೆ, ಮಾತುಕತೆಗಳಾಗಿರೋದ್ರಿಂದ ಏನೋ ಹೊಂದಾಣಿಕೆ ಇಲ್ಲ, ಅಡ್ಜಸ್ಟ್ಮೆಂಟ್ಸ್ ಕಡಿಮೆ ಆಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಎಲ್ಲ ನಾವು ಅಂದ್ಕೊಂಡಾಗ ಆಗಲ್ಲ. ಫ್ರೆಂಡ್ಶಿಪ್ ಬೆಳೆದಾಗ ತುಂಬ ಸಂತೋಷ ಇರುತ್ತೆ, ಏನೋ ಕ್ಯೂರಿಯಾಸಿಟಿ ಇರುತ್ತೆ, ಏನೋ ಹೊಸತನ ಇರುತ್ತೆ. ಇಲ್ಲಿ ಬಾಟಮ್ನಲ್ಲಿ 2 ಕಾಯಿನ್ಸ್ ಇದೆ. ಈಗೇನೋ ಕನ್ಫ್ಯೂಷನ್ಸ್ ಇದೆ, ಮನಸ್ಸಲ್ಲಿ 108 ಭಾವನೆಗಳಿದ್ರೂ ಏನೂ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ, ಏನೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ನಿಮ್ಮೆಲ್ಲ ಇಷ್ಟ ಇದೆ, ಆದರೆ ಅದನ್ನು ಕಂಟಿನ್ಯೂ ಮಾಡೋ ಮನಸ್ಸಿಲ್ಲ ಅನ್ನೋದಿದೆ. ಈ ವ್ಯಕ್ತಿಗೆ ಅಷ್ಟೊಂದು ತಾಳ್ಮೆ ಇಲ್ಲ ಅನ್ನೋದಿದೆ, ಆದಷ್ಟು ಈಗೋ ಇದೆ, ಹೆಚ್ಚು ಯೋಚನೆ ಮಾಡ್ತಾರೆ, ಓವರ್ ಥಿಂಕಿಂಗ್ ಇದೆ. ಹಾಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವ್ರು. ನಿಮ್ಮ ಮಾತುಕತೆಗಳು ಏನೋ ಹರ್ಟ್ ಆಗಿದೆ. ಶುರುನಲ್ಲಿ ಅವರೇ ನಿಮಗೆ ಪ್ರಪೋಸ್ ಮಾಡಿದ್ರು ಅನ್ನೋದಿದೆ. ಇಮೋಷ್ನಲ್ ಆಗಿದ್ರು, ಏನೋ ಕ್ಯೂರಿಯಾಸಿಟಿ ಇತ್ತು, ನಿಮ್ದೇನೋ ಪರ್ಸ್ನಾಲಿಟಿ ಅವ್ರಿಗೆ ಅಟ್ರ್ಯಾಕ್ಟ್ ಮಾಡಿತ್ತು. ಆಗಾಗ ನಿಮ್ಮ ಜೊತೆ ತುಂಬ ಮಾತಾಡ್ತಾ ಇದ್ರು. ಈ ಒಂದು ಅತಿಯಾದ ಭಾವನೆಗಳು ಈಗ ಮರೆಯಾಗಿದೆ ಅಂತ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ಏನೋ ಗೊಂದಲಗಳಿದೆ, ಕನ್ಫ್ಯೂಷನ್ಸ್ ಇದೆ. ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಆಗಿ ಅನ್ನಿಸ್ತಾ ಇದೆ. ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಯಾರಿಗೂ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನಂಬರ್ 2, ನಂಬರ್ 3, ಹಾಗೆ 4, 5. ಫೈನಲ್ ಕಾರ್ಡ್ ಏನಿದೆ? ನಿಮಗೂ ಸ್ಯಾಡ್ ಫೀಲಿಂಗ್ಸ್ ಇದೆ, ಏನೋ ಈ ರಿಲೇಷನ್ಶಿಪ್ನಿಂದ ದೂರ ಇದ್ದೀರಾ. ಅವ್ರು ಸೈಲೆಂಟ್ ಆಗಿರೋದು ನಿಮಗೂ ಬೇಜಾರಾಗ್ತಾ ಇದೆ. ಎಷ್ಟೋ ಸರಿ ಮೂವ್ ಆನ್ ಆಗಬೇಕು ಹಾಗೆ ಯೋಚನೆ ಮಾಡ್ಕೋತೀರಾ. ಆದರೆ ಉಳಿದ ಕಾರ್ಡ್ಗಳು ಏನು ತೋರಿಸ್ತಾ ಇದೆ ನೋಡೋಣ. ಏನೋ ಕಟ್ಟು ಹಾಕಿದಂಥ ಪರಿಸ್ಥಿತಿ ಇದೆ, ಇಮೋಷ್ನಲ್ ಆಗಿ ಅಟ್ಯಾಚ್ ಆಗಿದ್ದೀರಾ, ಆದರೆ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ. ಈ
ಒಂದು ರಿಲೇಷನ್ಶಿಪ್ನಲ್ಲಿ ಆತ್ಮೀಯತೆ ಬೆಳೆಯೋಕ್ಕೆ ನಿಮ್ಮದು 100% ಇದೆ. ಶುರುವಿನಲ್ಲಿ ಅವರಾಗಿ ಬಂದಿದ್ರೂ ನಿಮ್ಗಂಥ ಸೀರಿಯಸ್ನೆಸ್ ಇರಲಿಲ್ಲ, ಅಂಥ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಗ್ರ್ಯಾಜುವಲ್ ಆಗಿ ಅಟ್ಯಾಚ್ಮೆಂಟ್ ಬೆಳೆದಿದೆ, ಇಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾ ಹೋದ್ರಿ. ಈಗ ಯಾಕೋ ಅವ್ರ ಬಿಹೇವಿಯರ್, ಅವರ ವರ್ತನೆ ನಿಮಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ನಿಮ್ಗೆ ಹೆಚ್ಚು ಟೈಮ್ ಕೊಡಲ್ಲ, ನಿಮ್ಮ ಜೊತೆ ಅವ್ರ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳಲ್ಲ. ನಿಮ್ಮ ಬಗ್ಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ, ಆದರೆ ನೀವು ಕೇಳಿದ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅನ್ನೋದಿದೆ. ಅವ್ರ ಬಗ್ಗೆ ಹೆಚ್ಚು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ನಿಮ್ಗೆ ಯಾಕೋ ಮೂಡ್ ಆಫ್ ಆಗಿದೆ. ಈ ವ್ಯಕ್ತಿ ಯಾಕೆ ಹೀಗೆ ಹಾಗನ್ನಿಸ್ತಾ ಇದೆ ನಿಮಗೆ. ಇಷ್ಟ ಇಲ್ದಿದ್ರೂ ಕನೆಕ್ಟ್ ಆಗ್ತಾ ಇದ್ರಿ, ಮಾತಾಡಿಸ್ತಾ ಇದ್ರಿ. ಆದರೆ ಈಗೀಗ ಯಾಕೋ ಬೇಡ ಅನ್ನಿಸ್ತಾ ಇದೆ, ಬೇಜಾರಾಗ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನಿದೆ ನೋಡೋಣ. ಇಲ್ಲೊಂದು ಗಿಲ್ಟ್ ಬರ್ತದೆ, ಹಾಗೆ 3rd ಕಾರ್ಡ್, 4th ಕಾರ್ಡ್, 5th ಒನ್. ಇಲ್ಲೊಂದು ಪೇಷನ್ಸ್ ಬರ್ತದೆ. ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಹೌದು, ಇಬ್ರಿಗೂ ಮಾತುಕತೆಗಳಾಗಿದೆ, ಏನೋ ಹರ್ಟ್ ಮಾಡ್ಕೊಂಡಿದ್ದೀರಾ, ಹೊಂದಾಣಿಕೆ ಇಲ್ಲ, ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಅವ್ರಿಗೂ ಗಿಲ್ಟ್ ಫೀಲ್ ಆಗ್ತಾ ಇದೆ. ಸದ್ಯದಲ್ಲಿ ಮೌನವಾಗಿದ್ದಾರೆ, ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಆದರೆ ಇದನ್ನೆಲ್ಲ ನೀವು ಲೆಟ್ ಗೋ ಮಾಡಬೇಕು ಅನ್ನೋದು ಬರ್ತಾ ಇದೆ. ಯೂನಿವರ್ಸ್ನ ಗೈಡೆನ್ಸ್ ಏನಿದೆ ನಿಮಗೆ. ಇಲ್ಲಿ 3rd ಪಾರ್ಟಿ ಇಶ್ಯೂಸ್ ಇದೆ, ಏನೋ ಡಿಫ್ರೆನ್ಸಸ್ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಆದರೆ ಇದನ್ನೆಲ್ಲ ಲೆಟ್ ಗೋ ಮಾಡಬೇಕಾಗುತ್ತೆ ಅನ್ನೋದಿದೆ. ಇಲ್ಲಿ ನೀವು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಅನ್ನೋ ಇಷ್ಟ ಇದ್ದರೆ ಇಲ್ಲಿರೋ ನೆಗೆಟಿವಿಟಿನ ರಿಲೀಸ್ ಮಾಡ್ಕೋಬೇಕಾಗುತ್ತೆ, ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗುತ್ತೆ. ಈ ಪ್ರಪಂಚದಲ್ಲಿ ನೋಬಡಿ ಈಸ್ ಪರ್ಫೆಕ್ಟ್. ಹಾಗಿರೋದ್ರಿಂದ ನಾವು ಯಾರನ್ನು ಇಷ್ಟಪಡ್ತೀವಿ ಅವರ ಕೆಲವು ಬಿಹೇವಿಯರ್ಸ್ಗಳನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮತ್ತೆ ಯಾಕೆ ಅವರು ಮೌನವಾಗಿದ್ದಾರೆ, ಅವ್ರ ಮನಸ್ಸಲ್ಲಿ ಏನೇನು ಫೀಲಿಂಗ್ಸ್ ಇದೆ ಕೇಳೋಣ. ಇಲ್ಲೊಂದು ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಐ ವಾಂಟೆಡ್ ಟು ಟೀಚ್ ಯು ಎ ಲೆಸನ್. ಐ ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಯು ಅಗೇನ್ ಆ್ಯಂಡ್ ಅಗೇನ್ ಬರ್ತಾ ಇದೆ. ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು. ಬಾಟಮ್ನಲ್ಲಿ ಏನಿದೆ, ಐ ಲೆಫ್ಟ್ ಯು ಬಿಫೋರ್ ಯು ಲೀವ್ ಮೀ. ಏನೋ ಮನಸ್ಸಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಇದೆ. ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವರೊಂದು ಸಿಟ್ಟಿನ ಸ್ವಭಾವದ ವ್ಯಕ್ತಿಯಾಗಿರೋದ್ರಿಂದ ಡಿಫ್ರೆಂಟ್ ಫೀಲಿಂಗ್ಸ್ಗಳು ಆಗಾಗ ಅವ್ರ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಇಬ್ಬರೂ ಸೈಲೆಂಟ್ ಆಗಿದ್ದೀರಾ, ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನಿಮ್ಮಿಂದ ಮೌನವಾಗಿದ್ದಾರೆ ಸರಿ, ಆದರೆ ಏನೋ ನಿಮ್ಮ ಮಾತುಗಳು ಅವ್ರಿಗೆ ಹರ್ಟ್ ಆಗಿದೆ ಹಾಗನ್ನಿಸ್ತಾ ಇದೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಏನೋ ಹೆಚ್ಚು ಮಾತಾಡ್ತಾ ಇಲ್ಲ. ಅವ್ರು ನಿಮ್ಮನ್ನು ಇಷ್ಟಪಟ್ಟಿದ್ರು ಏನೂ ಹೇಳ್ಕೊತಾ ಇಲ್ಲ, ಎಲ್ಲ ಹೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಆದರೆ ನಿಮ್ಮನ್ನು ಮತ್ತೆ ಮತ್ತೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ. ಸದ್ಯದ ಪರಿಸ್ಥಿತಿನಲ್ಲಿ ಸೈಲೆಂಟ್ ಆಗಿದ್ದಾರೆ, ಆದರೆ ಮನಸ್ಸೊಳಗೆ ನಿಮ್ಮ ಮೇಲೆ ಭಾವನೆಗಳಿದೆ, ಫೀಲಿಂಗ್ಸ್ ಇದೆ. ನಿಮ್ಮಿಂದ ಅವರು ಸೈಲೆಂಟ್ ಆಗಿರೋಕ್ಕೆ ಇವೆಲ್ಲ ಕಾರಣಗಳಿರಬಹುದು. ಆದ್ದರಿಂದ ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಯೂನಿವರ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.